जय देव श्री गणपतिराय भयहारक शुभदायक ओंकारकाय ಚಿಕ್ಕತ್ತೆ ಸಾರಿ ನಾನು ಓದ್ಕೋತಾ ಇದ್ದೆ ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಪೂಜೆಗೆ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ ಏನು ಬೇಡ ನಾನು ಮಾಡ್ಕೋತೀನಿ ಬೆಳಗ್ಗೆ ಬೇರೆ ಬೇಗ ಹೇಳ್ಬೇಕು ನೀನು ಹೋಗು ಏನು ಬೇಕಾಗಿಲ್ಲ ನಾನು ಮಾಡ್ಕೋತೀನಿ ನೀವು ಹೋಗಿ ಚಿಕ್ಕ ಮಾವ ಕಾಯ್ತಾ ಇರ್ತಾರೆ ರೇಗಿಸ್ತಿದ್ಯಾ ಅಯ್ಯೋ ನಾನೆಲ್ಲಿ ರೇಗಿಸ್ದೆ ಚಿಕ್ಕತ್ತೆ ನೀವು ಗಂಡ ಹೆಂಡ್ತಿಗೆ ಏನು ಕಷ್ಟ ಸುಖ ಮಾತಾಡೋದಿರುತ್ತಪ್ಪ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೆ ನಿಜ ಹೇಳ ಚಿಕ್ಕತ್ತೆ ನಿಮ್ಮಿಬ್ರು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಾನು ಕಾರ್ತಿಕ್ ಹೀಗೆ ಇರಬಾರ್ದಾ ಅನ್ಸುತ್ತೆ ನಿಮ್ಗೇನಾಗಿದೆ ನಮ್ಮ ಹುಡುಗನ್ಗೆ ಇನ್ಮೇಲೆ ಪ್ರೀತಿ ಆಗಿರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ನಮ್ಮ ಥರ ಅಲ್ಲ ನಮಗಿಂತ ಚೆನ್ನಾಗಿರ್ತೀರಾ ನೀವು ಚೆನ್ನಾಗಿರ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆಹಾ ನಾಚಿಕೆ ನೋಡು ಹೌದು ಓದ್ಕೋತಿದ್ದೀನಿ ಅಂತ ಹೇಳ್ದಲ್ಲ ಅದಕ್ಕೆ ನಿನ್ನ ಗಂಡ ನಿಂಗೆ ಹೆಲ್ಪ್ ಮಾಡ್ತಿದ್ದಾನ ಒಬ್ಬಳೇ ಕಷ್ಟಪಡಬೇಡ ಅವನ ಹತ್ರ ಹೇಳಿಸ್ಕೊ ಅವ್ನಿಗೆ ಇಂಗ್ಲೀಷ್ ತುಂಬ ಚೆನ್ನಾಗಿ ಬರುತ್ತೆ ಅವನು ಸ್ಕೂಲು ಕಾಲೇಜಲ್ಲೆಲ್ಲ ಟಾಪರು ಅಷ್ಟು ಒಳ್ಳೆ ಹುಡುಗ ನಮ್ಮ ಕಾರ್ತಿ ಇಲ್ಲ ಚಿಕ್ಕತ್ತೆ ಅವನೇ ನನಗೆ ಹೇಳ್ಕೊಡ್ತಾ ಇರೋದು ಮಿಕ್ಕಿದ್ದೆಲ್ಲ ಹೇಗೋ ಒಂದೊಂದ್ಸತಿ ನಾನೇ ಪ್ರಯತ್ನ ಪಟ್ಟು ಓದ್ತೀನಿ ಆದ್ರೆ ಇಂಗ್ಲಿಷೇ ಕಷ್ಟ ಅದನ್ನ ಅವನೇ ಹೇಳ್ಕೊಡ್ತಾ ಇದ್ದಾನೆ ನಾನು ಅಷ್ಟೇ ಕಲ್ತ್ಕೋತಾ ಇದ್ದೀನಿ ನೀನು ಓದಿ ಅದು ಯಾವ ದೇಶನ ಉದ್ಧಾರ ಮಾಡ್ತೀಯ ನಾನು ನೋಡ್ತೀನಿ ಅಲ್ಲ ಚಿಕ್ಕಿ ನಿಮಗಾದ್ರೂ ಬುದ್ಧಿ ಬೇಡ್ವಾ ಇವಳು ಹೇಳ್ತಾ ಇರೋ ಪುರಾಣ ಒಳ್ಳೆ ನಾನ್ ಸೆನ್ಸ್ ತರ ಇದೆ ಅದನ್ನ ನಂಬ್ಕೊಂಡು ಕೂತಿದಿರಲ್ಲ ನೀವು ಈ ಏಜಲ್ಲಿ ಓದ್ತೀನಿ ಅಂತ ಕುಣಿತಾ ಇದ್ದಾಳೆ ಅದಕ್ಕೆ ನೀವು ಕುಣಿ ಕುಣಿ ಅಂತ ಕುಣಿಸ್ತಾ ಇದ್ದೀರಾ ಸ್ವಲ್ಪ ಮುಚ್ತೀಯ ಬಾಯ್ನ ಯಾರಿಗೆ ನೀನ್ ನಾನ್ಸೆನ್ಸ್ ಅಂತ ಇರೋದು ಸತ್ಯ ಸುಮ್ಮನಿರು ನನಗೆ ಇಂಗ್ಲಿಷ್ ಬರ್ದೇ ಇರ್ಬೋದು ಹಂಗಂತ ಈ ತರ ಎಲ್ಲ ಮಾತಾಡಿದ್ರೆ ಚೆನ್ನಾಗಿರಲ್ಲ ನಾನು ವಾಪಸ್ ಕೊಡೋದಕ್ಕೆ ಶುರು ಮಾಡಿದ್ರೆ ಗೊತ್ತಲ್ಲ ಓ ರಿಯಲಿ ಬುಲ್ಶಿಟ್ ಎಕ್ಸ್ಕ್ಯೂಸ್ ಮೀ Miss Kirtana? No. Mrs. Kirtana. You don't think. You only talk English. I also talk English. You see, lady, one day I talk super English. You shock, I rock. Chikatte, you go sleep. I do all work. ಸರಿ ಆಯಿತು ದೇವ್ರ ಮನೇಲಿ ಅರಶಿನ ಕುಂಕುಮ ಇಡಬೇಕು ಹೂವನ್ನ ಎತ್ತಿಟ್ಬಿಡು ಓಕೆ ಚಿಕ್ಕತ್ತೆ ಥ್ಯಾಂಕ್ ಯು ಕೀರ್ತನ ಸುಮ್ಮನೆ ಯಾಕೆ ಅವಳ ಜೊತೆ ಕಾಲು ಕೆರ್ಕೊಂಡು ಜಗಳ ಆಡ್ತೀಯ ಅದೇನೋ ಓದ್ತೀನಿ ಅಂತಿದ್ದಾಳೆ ಓದ್ಕೋತಾಳೆ ಬಿಡು ಅದರಿಂದ ನಮಗೇನು ನಷ್ಟ ನೀನು ಸ್ವಲ್ಪ ಆರಾಮಾಗಿರೋದನ್ನ ಕಲಿ You go sleep.
ನನಗೆ ಎದುರುವಾದಿಸ್ತೀಯಾ? ಅದು ಈ ನಿನ್ನ ಡಬ್ಬ ಇಂಗ್ಲೀಷಲ್ಲಿ. ಮಾಡ್ತೀನಿ ಇರು ನಿಂಗೆ. ಏ ಹುಡುಗಿ, ಏನಿದ್ ನಿನ್ನ ಅವತಾರ? ಅರ್ಶಿನ ಕುಂಕುಮ ಎಲ್ಲ ಚೆಲ್ಬಿಟ್ಟಿದ್ಯಲ್ಲ. ಶೋ ದೇವ್ರೇ, ಅಪಶಕನ ಅಪಶಕನ. ಎಷ್ಟು ಸರಿ ಹೇಳಿದ್ರು ಇದೇ ಮಾಡ್ತೀಯ ನೀನು. ನೋಡಿದ್ಯಮ್ಮ, ಒಂದು ಕೆಲಸನೂ ನೆಟ್ಟಗೆ ಮಾಡೋದಕ್ಕೆ ಬರೋದಿಲ್ಲ ಇವಳಿಗೆ. ಇಷ್ಟೊತ್ತು ಚಿಕ್ಕಿನೇ ಎಲ್ಲ ಜೋಡಿಸಿದ್ರು, ಅರ್ಶಿನ ಕುಂಕುಮ ಒಂದು ಎತ್ತಿಡು ಅಂತ ಹೇಳಿದ್ರು, ಅದನ್ನು ನೆಟ್ಟಗೆ ಮಾಡೋದಕ್ಕೆ ಬರೋದಿಲ್ಲ ಇವಳಿಗೆ. ನೋಡು ಹೇಗೆ ಮಾಡಿಟ್ಟಿದ್ದಾಳೆ ಅಂತ. ಏ ಹುಡುಗಿ, ಏನಾದ್ರೂ ಒಂದು ಎಡವಟ್ಟು ಮಾಡಲೇ ಇಲ್ಲ ಅಂದ್ರೆ ನೀನು ತಿಂದ ಅನ್ನನೇ ಕರಗಲ್ವಾ? ನಾಳೆ ಪೂಜೆ, ಇನ್ನೂ ಅದೇನೇನು ಅವಾಂತರ ಮಾಡ್ತೀಯೋ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ ನಿನಗೆ? ಸೀತಮ್ಮ, ನಾನು ಹೋಗಿ ಹೊಸದಾಗಿ ತಗೊಂಡು ಬಂದ್ಬಿಡ್ತೀನಿ. ಸರ್ವತ್ತಲ್ಲಿ ಯಾವ ಅಂಗಡಿ ಹೋಗಿ ತಗೊಂಬರ್ತೀಯ? ಹೊಸ್ದಾಗಿ ತಗೊಂಬರ್ತಾಳಂತೆ, ಹೊಸ್ದಾಗಿ. ಅವಳು ರೌಡಿ ಗ್ಯಾಂಗ್ ಇದೆಯಲ್ಲಮ್ಮ, ಅವ್ರನ್ನ ಇಟ್ಕೊಂಡು ಇಡೀ ಶಾಪನ್ನೇ ಅಟ್ಯಾಕ್ ಮಾಡಿಸ್ಬಿಡ್ತಾಳೆ ಅಲ್ವಾ ಸತ್ಯ? ಅಮ್ಮ ತಾಯಿ, ಅಂಥ ಕೆಲಸ ಮಾತ್ರ ಮಾಡಬೇಡ. ಒಳಗಡೆ ಇನ್ನೇನಾದ್ರೂ ಇದೆಯಾ ನೋಡು, ಇಲ್ಲ ಅಂದ್ರೆ ಬೆಳಿಗ್ಗೆ ಸೋಮನ್ ಕಳಿಸಿ ತರಿಸು. ಸರಿ. ಏನು ಹುಡುಗಿನೋ ಏನೋ, ಅದು ಎಲ್ಲಿಂದ ಕರ್ಕೊಂಬಂದ್ರು ನಮ್ಮ ಯಜಮಾನ್ರು. ನನ್ನ ಜನ್ಮಕ್ಕೆ ಬೆನ್ನು ಬಿದ್ದುಬಿಟ್ಟಿದ್ದಾಳೆ. ನೋಡಿದ್ಯಾ, ನನ್ನನ್ನು ಎದುರಾಕೋಬಾರ್ದು. ಫಾರ್ ಯುವರ್ ಓನ್ ಗುಡ್.
ಸತ್ಯ ಏನು ಅಂತ ಗೊತ್ತಿದ್ದು ಅತ್ತೆ ಹತ್ರ ಇಲ್ದಿರೋದನ್ನ ಹೇಳ್ತೀಯ. ಯಾಕೆ? ನಾನು ಅತ್ತೆಗೆ ಎದುರು ಮಾತಾಡಲ್ಲ ಅನ್ನೋದನ್ನ ನೀನು ಈ ಥರ ತಗೋತಿದ್ಯಾ? ಸೊ ವಾಟ್? ಆಟದಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗೋದು. ಈ ಆಟದಲ್ಲಿ ನಾನು ಗೆದ್ದಿದ್ದು. ಅದೇ ಹೇಳ್ತಿರೋದು, ಈ ಸತ್ಯನ ಬಗ್ಗೆ ಗೊತ್ತಿದ್ದು ಈ ಥರ ಮಾಡಿದ್ಯಲ್ಲ ಅಂತ. ಯಾಕೆ? ಹೆಂಗಿದೆ ಮೈಗೆ? ನನ್ನ ಹತ್ರ ನೀನು ಈ ಕಂತ್ರಿ ಬುದ್ಧಿನೆಲ್ಲ ತೋರಿಸ್ಬೇಡ. ನಾನು ಹೋಗಿ ಅರಿಶಿನ ಕುಂಕುಮ ಇದೆಯೋ ಇಲ್ವೋ ಅಂತ ನೋಡ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ಇದೆಲ್ಲ ಕ್ಲೀನಾಗಿರಬೇಕು. ಇಲ್ಲ ಅಂದರೆ ವಾಟು ಇಲ್ಲ, ಪುಟ್ಟು ಇಲ್ಲ. ಕ್ಲೀನ್ ಮಾಡಬೇಕು ಅಂದರೆ ಮಾಡಬೇಕು ಅಷ್ಟೆ. ನೀನು ಕಾಲು ಕೊಟ್ಟು ಬೀಳ್ಸಿದ್ಯಾ, ನಾನು ನಿನ್ನ ಸೊಂಟನೇ ಮುರಿತೀನಿ. ನಾಳೆ ಓಡಾಡೋದಕ್ಕಾಗಬಾರ್ದು, ತೆವಳ್ಕೊಂಡಿರ್ಬೇಕು. ಮೊದಲೇ ನನ್ನ ಕರಾಟೆಲ್ ಬ್ಲ್ಯಾಕ್ ಬೆಲ್ಟ್. ಯೋಚನೆ ಮಾಡು. ಕ್ಲೀನ್ ಮಾಡ್ತೀಯಾ ಇಲ್ವಾ? ಏನು ಹೀಗೆ ಹೆದರ್ಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನಿ ಅಂತನಾ? ಬೇಡ, ಹೆದರ್ಕೋಬೇಡ. ಆದರೆ ನನ್ನ ಕೆಪಾಸಿಟಿ ಬಗ್ಗೆ ಡೌಟ್ ಬೀಳ್ಬೇಡ. ನನ್ನ ಹತ್ರ ಚಾಲೆಂಜ್ ಮಾಡ್ತೀಯಾ? ಟ್ರೈ ಮಾಡ್ತೀಯಾ ಅಂದೆ. ನನ್ನ ಹತ್ರ ಇಂಥ ಚೀಪ್ ಟ್ರಿಕ್ಸನ್ನೆಲ್ಲ ಯೂಸ್ ಮಾಡಬೇಡ. ನಾಳೆ ಬೆಳಗ್ಗೆ ಲಕ್ಷಣವಾಗಿ ಮೈ ತುಂಬ ಸೀರೆ ಉಟ್ಕೊಂಡು ಪೂಜೆಗೆ ಬಾ. ಹೋಗು. ಪ್ರೀತಿಸೋ ಹೆಂಡತಿ ಹತ್ರನೇ ಇದ್ದಾಳೆ, ಆದರೂ ಅವಳ ಜೊತೆ ಇರಂಗಿಲ್ಲ, ಮಾತಾಡಂಗಿಲ್ಲ. ಮುಟ್ಟಿದ್ರೆ ಮುನಿ ಥರ ಆಡ್ತಾಳೆ. ಮುಟ್ಟೋದಲ್ಲ, ನೋಡಿದ್ರು ಸುಟ್ಟೇ ಬಿಡ್ತಾಳೇನೋ ಅನ್ನೋ ಥರ ಲುಕ್ ಕೊಡ್ತಾಳೆ. ಹೆಂಡತಿ ಜೊತೆ ಸುಖವಾಗಿ ಜೀವನ ಮಾಡೋಕ್ಕೂ ಪುಣ್ಯ ಮಾಡಿರ್ಬೇಕಣೋ ಬಾಲ. ನಿನ್ನ ಹಣೆಲಂತೂ ಆ ಅದೃಷ್ಟ ಬರ್ದಂಗಿಲ್ಲ ಬಿಡು. ಬಾಲ, ಹೊರಗಡೆ ಹೋಗೋದು ಬೇಡ, ಇಲ್ಲೇ ಮಲ್ಕೋ. ನಿಜ ಹೇಳ್ತಿದ್ಯಾ ಬೇಬಿ? ಹ್ಞೂ ಬಾಲ,
ನನ್ನ ಪಕ್ಕದಲ್ಲೇ ಮಲ್ಕೋ. ಅಲ್ಲ ಅದು ನಿಂಗೆ ಇಷ್ಟೊತ್ತಲ್ಲಿ ಯಾರಾದರೂ ಇಷ್ಟೊಂದು ಪ್ರಶ್ನೆ ಕೇಳ್ತಾರಾ? ಸರಿ ಬೇಬಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಅಲ್ಲ ಇದ್ದಕ್ಕಿದ್ದಂಗೆ ಇವಳು ಹೆಂಗೆ ಇಷ್ಟೊಂದು ರೊಮ್ಯಾಂಟಿಕ್ ಮೂಡಿಗೆ ಹೋಗ್ಬಿಟ್ಲು. ಪಕ್ಕ ಏನೋ ಹೊಸ ಪ್ಲ್ಯಾನ್ ಮಾಡ್ತಿದ್ದಾಳೆ. ಅದಕ್ಕೆ ಇಷ್ಟೊಂದು ನೈಸಾಗಿ ಸ್ಕೆಚ್ ಆಗ್ತಾ ಇರೋದು. ಇಲ್ಲ ಅಂದರೆ ಈ ದಿವ್ಯಾ ಹಿಂಗಿರೋಕ್ಕೆ ಸಾಧ್ಯನೇ ಇಲ್ಲ. ಬಾಲ, ನಾನೇನೋ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡಬೇಕು, ಸುಳ್ಳು ಹೇಳಬಾರ್ದು. ಸುಳ್ಳು ಪಳ್ಳು ಎಲ್ಲ ಬಿಟ್ಟಾಯ್ತು, ಅದೇನು ಅಂತ ಕೇಳಬೇಬಿ, ಯಾಕೆ ಸಂಕೋಚ? ಬಾಲ, ನೀನು ಶ್ರೀಮಂತ ಅಲ್ಲ, ದುಡ್ಡಿಲ್ಲ, ಇಷ್ಟೆಲ್ಲ ನಾಟಕ ಮಾಡಿದ್ದು ನನಗೋಸ್ಕರ ಅಂತ ಹೇಳ್ತಿದ್ದೆ ಅಲ್ವಾ? ಏನೋ ಮಣ್ತಿನ ಕೆಲಸ ಮಾಡಿಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡು ಬೇಬಿ. ಅಯ್ಯೋ, ಆ ವಿಷಯ ಬಿಡು, ಪರವಾಗಿಲ್ಲ. ಆದರೆ ನನಗೊಂದು ಡೌಟ್ ಇತ್ತು, ಅದನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಬೇಬಿ ಅದು? ದುಡ್ಡಿಲ್ಲದೆ ಇರೋನು ಅವಾಗವಾಗ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೆ, ಊಟ ಮಾಡಿಸ್ತಿದ್ದೆ, ಶಾಪಿಂಗ್ ಮಾಡಿಸ್ತಿದ್ದೆ, ಜೊತೆಗೆ ಕೇಳಿದ್ನೆಲ್ಲ ಗಿಫ್ಟಾಗಿ ಕೊಡ್ತಿದ್ದೆ. ಅದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರ್ತಿತ್ತು? ಹೇಳು ಬಾಲ, ಅದನ್ನೆಲ್ಲ ಹೇಗೆ ತರ್ತಿದ್ದೆ? ಅದೆಲ್ಲ ಯಾಕೆ ಬೇಬಿ, ಏನೋ ಒಂದು ಅಡ್ಜಸ್ಟ್ ಮಾಡ್ತಿದ್ದೆ ಬಿಡು. ನಂಗೆ ನಿಜ ಗೊತ್ತಾಗಬೇಕು. ಯಾಕೀಗ ಆ ವಿಷಯ? ಮತ್ತೇನಾದರೂ ಬೇಕಂದ್ರೆ ಕೇಳು, ನಿನಗೋಸ್ಕರ ಹೆಂಗಾದರೂ ಮಾಡಿ ತಂದ್ಕೊಡ್ತೀನಿ. ನನಗೇನು ಬೇಡ, ನಿಂಗೆ ದುಡ್ಡು ಎಲ್ಲಿಂದ ಬರ್ತಿತ್ತು ಅಂತ ಗೊತ್ತಾಗಬೇಕು, ಅಷ್ಟೇ ವಿಷಯ. ಏನೋ ಜುಗಾಡ್ ಮಾಡ್ತಾ ಇದ್ದೆ ಬಿಡು ಬೇಬಿ. ಹಾಗಿದ್ರೆ ಲಕ್ಷಾಂತರ ರೂಪಾಯಿ ಆಕಾಶದಿಂದ ಉದುರುತ್ತಿತ್ತಾ? ಓ ಬೇಬಿ, ತುಂಬ ನಿದ್ದೆ ಬರ್ತಾ ಇದೆ, ಮಲ್ಕೊಳ್ಳೋಣ. ಏಯ್, ನಿಜ ಹೇಳ್ತೀಯೋ ಇಲ್ವೋ? ದೇವ್ರೆ, ಇವಳು ಯಾಕಪ್ಪ ಈ ಲೆವೆಲ್ಗೆ ರೋಚಿಗೆದ್ದಿದ್ದಾಳೆ? ಕೀರ್ತನ ಮೇಡಮ್ ವಿಷಯ ಬಾಯಿ ಬಿಡಂಗಿಲ್ಲ, ಬಿಟ್ಟರೆ ಮತ್ತೆ ಡೇಂಜರು. ಈಗ ಇವಳಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳಿ? ಬಾಲ, ನಿನ್ನನ್ನೇ ಕೇಳ್ತಾ ಇರೋದು. ದಿವ್ಯಾ, ಅರ್ಜೆಂಟು, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಹಾಂ, ಇವನು ಈ ಪ್ರಶ್ನೆನ ಅವಾಯ್ಡ್ ಮಾಡ್ತಿದ್ದಾನೆ ಅಂದರೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದಾನೆ. ಇರಲಿ, ಇವನ ಹತ್ರನೇ ಹೇಗೆ ಬಾಯ್ ಬಿಡಿಸ್ಬೇಕು ಅಂತ ಈ ದಿವ್ಯಂಗೆ ಗೊತ್ತು. ಅಲ್ವೋ, ಚೆನ್ನಾಗಿದೆ ಜೋಕು. ಅಲ್ಲ, ನಿನಗೆ ಮದುವೆ ಆಗಿದೆ, ಇನ್ನೇನು ಆ್ಯನಿವರ್ಸರಿ ಬರೋ ಟೈಮ್ ಆಯಿತು, ಇನ್ನೂ ಅದಕ್ಕೆ ಪ್ರಪೋಸ್ ಮಾಡಲಿಲ್ವಾ? ನಮ್ಮಣ್ಣ ಇಷ್ಟು ಸ್ಲೋ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇತ್ತು ಆಡ್ಕೊಡೋದು ಬಿಟ್ಟು ಐಡಿಯಾ ಕೊಡು. ಹೇಗಿದ್ರು ಲವಲ್ಲಿ ನೀನು ನನ್ಕಿಂತ ಸೀನಿಯರ್ ಅಲ್ವಾ? ಹಲೋ, ಸೀನಿಯರ್ ಅಲ್ಲ, ಅದಕ್ಕೂ ಮೇಲೆ. ನಮ್ಮ ಹುಡುಗ ಲವ್ವೇ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದ. ಅವನು ಲವ್ ಮಾಡೋ ಹಾಗೆ ಹೇಗೆ ಮಾಡಿದೆ ಗೊತ್ತಾ? ಸೂಪರ್ ಬಿಡೆ ನೀನು. ಇವಾಗ ನನ್ನ ಲವ್ಗೂ ಹೆಲ್ಪ್ ಮಾಡೆ. ಸತ್ಯನ್ಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಕೊಡೋ ರೀತು ಪ್ಲೀಸ್. ಲೋ ಹೋಗೋಲೋ, ಮದುವೆ ಆದ್ಮೇಲೆ ಯಾರು ಪ್ರಪೋಸ್ ಮಾಡ್ತಾರೆ? ನಾನು ಇವಾಗ ಪೋಸ್ಟ್ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಾರಲ್ಲ, ಅದೇ ಥರ ಇದು ಪೋಸ್ಟ್ ವೆಡ್ಡಿಂಗ್ ಪ್ರಪೋಸಲ್. ನನ್ನನ್ನು ಕೇಳಿದ್ರೆ ನಾನೇನೋ ಹೇಳಿ, ನಾನು ಲವ್ ಗುರು ಕೆಟ್ಟೋದ್ನ? ಅಷ್ಟಕ್ಕೂ ನಿನ್ಗೆ ಅದಕ್ಕೆ ಪ್ರಪೋಸ್ ಮಾಡಲೇಬೇಕು ಅಂತ ಇದ್ರೆ ಇವ್ರನ್ನ ಕೇಳು. ಅವ್ರು ನಿನಗೆ ಕರೆಕ್ಟಾಗಿರೋ ದಾರಿ ತೋರಿಸ್ತಾರೆ. ಇವ್ರು ಯಾರು? ಗ್ಯಾರೇಜ್ ಹುಡುಗರನ್ನ. ಸತ್ಯ ಅದಕ್ಕೆ ಬಗ್ಗೆ ಅವ್ರಿಗಿನ್ನ ಜಾಸ್ತಿ ಗೊತ್ತಿರಕ್ಕೆ ಇನ್ಯಾರಕ್ಕೆ ಸಾಧ್ಯ? ಪಾಯಿಂಟ್ ಅಲ್ವಾ? ಹೆಂಗೆ ನಾವು
ನಾ ಒಂದ್ಸತಿ ಸಜೆಷನ್ ಕೊಟ್ರೆ ಮುಗೀತು, ಅದೇ ಫೈನಲ್. ಕತ್ತೆ ಬಲ ಕುದುರೆ ಜುಟ್ಟು ಹೋಗಲೇ. ನೋಡಿದ್ಯಾ ಏಣಿ ಹತ್ತಿದ್ಮೇಲೆ ಹತ್ತಿದ ಏಣಿನೇ ಒದಿತ್ಯಾ. ಇನ್ನೊಂದ್ಸಲ ಹೆಲ್ಪ್ ಕೇಳ್ಕೊಂಡು ನನ್ನ ಹತ್ರ ಬರ್ತೀಯಲ್ಲ, ಆಗ ಮಾಡ್ತೀನಿ ನಿನ್ಗೆ. ನಿನ್ನ ಹತ್ರ ಯಾವನ ಹೆಲ್ಪ್ ಕೇಳ್ತಾನೆ? ಹೋಗೆ ಸುಮ್ಮನೆ. ದೊಡ್ಡದಾಗಿ ಬಂದ್ಬಿಟ್ಲು ಹೆಲ್ಪ್ ಅಂತ ಹೆಲ್ಪ್. ಓಹೋ